ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಎಂದು ಹೈಕೋರ್ಟ್ ಫೆಬ್ರವರಿ 16 ಸೋಮವಾರದಂದು ಆದೇಶಿಸಿತು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ರವರಿಂದ ಹೈಕೋರ್ಟ್ ಪೀಠ ಈ ಬಗ್ಗೆ ಆದೇಶ ಹೊರಡಿಸಿತ್ತು. ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿದರು. ಚುನಾವಣೆಯಲ್ಲಿ ಮಾಜಿ ಶಾಸಕ ಸುಬ್ಬಾರೆಡ್ಡಿರವರು ಸಲ್ಲಿಸಿದಂತಹ ನಾಮಪತ್ರ ದೋಷದಿಂದ ಕೂಡಿದೆ. ತಮ್ಮ ಆಸ್ತಿ ವಿವರಗಳನ್ನು ಮುಚ್ಚಿಟ್ಟು ಸುಳ್ಳು ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. ಜೊತೆಗೆ ಆಸ್ತಿಗಳ ತೆರಿಗೆ ಪಾವತಿ ಬಾಕಿ ಮಾಹಿತಿಯನ್ನು ಪ್ರಮಾಣ ಪತ್ರದಲ್ಲಿ ಉಲ್ಲೇಖಿಸಿಲ್ಲ. ಹಾಗಾಗಿ ಅವರ ಆಯ್ಕೆಯನ್ನು ಅನೂರ್ಜಿತಗೊಳಿಸಬೇಕು ಎಂದು ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿದರು. ಈ ಬಗ್ಗೆ ವಿಚಾರಣೆ ನಡೆಸಿದ ಹೈಕೋರ್ಟ್ ತೀರ್ಪು ನೀಡಿದೆ. ಆದರೆ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಶಾಸಕರು ಯಾವುದೇ ಅಪರಾಧ ಮಾಡಿಲ್ಲ, ಆಯ್ಕೆ ಅಸಿಂಧು ಆದ ತಕ್ಷಣ ನಾನು ಗೆದ್ದೆ ಎಂಬ ಭ್ರಮೆಯಲ್ಲಿ ಸಿ ಮುನಿರಾಜುರವರು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವುದು ಸರಿಯಿಲ್ಲ ಎಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜೆಡಿಎಸ್ ಯುವ ಬ್ರಿಗೇಡ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಂಎನ್ ರಾಜಾರೆಡ್ಡಿರವರು ಸುಬ್ಬಾರೆಡ್ಡಿಯು ಬಾಗೇಪಲ್ಲಿಗೆ ನೀಡಿರುವಂತಹ ಕೊಡುಗೆಗಳು ಏನೂ ಇಲ್ಲ. ಇಲ್ಲಿ ಬಾರುಗಳು ಅಭಿವೃದ್ಧಿ ಆಗಿದೆ. ಸಾವಿರಾರು ಎಕರೆ ಜಮೀನುಗಳನ್ನು ಲಪಟಾಯಿಸಿ ಅವರು ಅಭಿವೃದ್ಧಿಯಾಗಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇದುವರೆಗೂ ಶ್ರೀರಾಮರೆಡ್ಡಿರವರೇ ಆಗಲಿ, ಸಂಪಂಗಿರವರೇ ಆಗಲಿ, ಅಂದಿನ ಶಾಸಕರ ಪೈಕಿ ಯಾರೇ ಆಗಲಿ ಈ ತರ ಆಸ್ತಿಗಳನ್ನು ಮಾಡಿರಲಿಲ್ಲ. ಈ ಕ್ಷೇತ್ರದಲ್ಲಿ ಭ್ರಷ್ಟ ಶಾಸಕ ಅಂದರೆ ಸುಬ್ಬಾರೆಡ್ಡಿ. ಕೆಲ ವರ್ಷಗಳ ಮುಂಚೆ ಬೆಂಗಳೂರಿನ ಮಾರತಹಳ್ಳಿ, ಕುಂಡಲಹಳ್ಳಿ, ಚಿನ್ನಪ್ಪನಹಳ್ಳಿ, ಕಾಡುಬೀಸನಹಳ್ಳಿ ಇನ್ನು ಮುಂತಾದ ಕೆಲ ಹಳ್ಳಿಗಳಲ್ಲಿ ಇವರ ಬಾರ್ಗಳಲ್ಲಿ ಅವಧಿ ಮುಗಿದ ಎಣ್ಣೆ ಕುಡಿದು ಸುಮಾರು 600 ಜನ ಸಾವನ್ನಪ್ಪಿದರು. ಹಾಗಾಗಿ ಇವರಿಗೆ ದೇವಸ್ಥಾನದ ಪೂಜಾರಿಗಳು ಪ್ರಾಯಶ್ಚಿತವಾಗಿ ಒಂದು ಪ್ರಾಣಕ್ಕೆ 10 ಮದುವೆಗಳನ್ನು ಮಾಡಿಸಬೇಕು ಎಂದು ಹೇಳಿದರು. ಹಾಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಮದುವೆಗಳನ್ನು ಮಾಡಿಸುತ್ತಿದ್ದಾರೆಯೇ ಹೊರತು ಬಡವರ ಕಷ್ಟಕ್ಕೆ ಅಲ್ಲ. ಸುಬ್ಬಾರೆಡ್ಡಿರವರು ಜನರ ಪ್ರೀತಿಯಿಂದ ಗೆಲ್ಲಲಿಲ್ಲ. ಜನರಿಗೆ ಹಣ, ಎಣ್ಣೆ, ಸೀರೆ ಕೊಟ್ಟು ಅಡ್ಡದಾರಿಯಲ್ಲಿ ಶಾಸಕರಾಗಿದ್ದಾರೆ. ಇನ್ನು ಇವರ ಆಯ್ಕೆ ಅಸಿಂಧು ಎಂದು ಹೈಕೋರ್ಟ್ ತೀರ್ಪು ನೀಡಿದೆ. ಇವರಿಗೆ ದೇವರೇ ಶಿಕ್ಷೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಇವರಿಗೆ ತಡೆಯಾಜ್ಞೆ ಸಿಗಬಾರದು. ಸಿಕ್ಕಿದರೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸುಬ್ಬಾರೆಡ್ಡಿರವರಿಗೆ ಗೌರವ, ಅಭಿಮಾನ ಇದ್ದರೆ ಅವರ ಕುಟುಂಬಸ್ಥರಲ್ಲದೆ ಕಾರ್ಯಕರ್ತರಿಗೆ ಶಾಸಕ ಸ್ಥಾನವನ್ನು ನೀಡಲಿ. ಇಲ್ಲ, ಸಿ ಮುನಿರಾಜುರವರನ್ನು ಶಾಸಕರಾಗಿ ಸುಪ್ರೀಂ ಕೋರ್ಟ್ ಆದೇಶ ನೀಡಲಿ. 2 ವರ್ಷದ ಅಧಿಕಾರಕ್ಕಾಗಿ ಉಪಚುನಾವಣೆ ನಡೆಸಿದರೆ ಸರ್ಕಾರಕ್ಕೂ ನಷ್ಟ, ಜನರಿಗೆ ಕೂಡ ನಷ್ಟವಾಗುತ್ತದೆ ಎಂಬುದು ನನ್ನ ಅನಿಸಿಕೆ ಎಂದರು. ಮಾಜಿ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು ಅಸಿಂಧು ಆಗಿರೋದ್ರಿಂದ ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದವರು ಒಂದು ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾರೆ. ಸುಬ್ಬಾರೆಡ್ಡಿ ಅವರು ಅಸಿಂಧು ಮಾಡಿರೋದು ಸರಿ ಇಲ್ಲ ಅಂತ. ಸುಬ್ಬಾರೆಡ್ಡಿ ಅವರು 13 ವರ್ಷ ಶಾಸಕರಾಗಿ ಬಾಗೇಪಲ್ಲಿಯಲ್ಲಿ ಅಭಿವೃದ್ಧಿ ಹಿಂದೆ ಆಗಿದೆ, ಅಭಿವೃದ್ಧಿ ಕುಂಠಿತವಾಗಿದೆ. ಅದರಿಂದ ಮತ್ತೆ ಇನ್ನೊಂದು ಸುಬ್ಬಾರೆಡ್ಡಿ ಅವರು ಅವರ ಆಸ್ತಿಗಳು ಮುಚ್ಚಿಕ್ಕೆ ಎಲ್ಲ ವಿದೇಶಗಳೆಲ್ಲ ಪ್ರಾಪರ್ಟಿಗಳು ಮಾಡಿ ಬಾಗೇಪಲ್ಲಿಯಲ್ಲಿ ಸಾವಿರಾರು ಎಕರೆ ಜಮೀನುಗಳು ಮಾಡಿ ಇವತ್ತು ಜನರಿಗೆ ತಪ್ಪುದಾರಿಯನ್ನು ತೋರಿಸಿ ಜನರಿಗೆ ಮೋಸ ಮಾಡಿ, ಈಗ ಗೌರ್ಮೆಂಟ್ಗೂ ಮೋಸ ಮಾಡಿ GST ಕಟ್ಟದಿರ ಇದೆಲ್ಲ ಮಾಡಿದ್ದಕ್ಕೆ ಆಪೋಸಿಟ್ ವ್ಯಕ್ತಿ ಮುನಿರಾಜ್ ಅವರು, BJP ಅಭ್ಯರ್ಥಿ ಆಗಿರ್ತಕ್ಕಂಥ ಮುನಿರಾಜ್ ಅವರು ಕೇಸ್ ಹಾಕಿದಾಗ ಕೋರ್ಟಲ್ಲಿ ಅಸಿಂಧು ಆಯಿತು. ಅಸಿಂಧು ಆದಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೆಸ್ ಮೀಟ್ ಮಾಡಿ ಸುಬ್ಬಾರೆಡ್ಡಿ ಅವರು ಒಳ್ಳೆ ಅವರು ಮದುವೆಗಳು ಮಾಡ್ತಾವ್ರೆ, ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸಗಳು ಮಾಡ್ತಾವ್ರೆ, ಈ BJP ಅಭ್ಯರ್ಥಿ ಹಾಕಿರೋದು ಕೇಸ್ ಸರಿ ಇಲ್ಲ ಅಂತ ಹೇಳ್ತಾರೆ. ಸುಬ್ಬಾರೆಡ್ಡಿ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಬಾಗೇಪಲ್ಲಿಗೆ? 13 ವರ್ಷದಿಂದ ಒಂದು ಸೈಟ್ ಕೊಟ್ಟಿಲ್ಲ, ಒಂದು ಒಳ್ಳೆ ಡ್ಯಾಮ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಹೇಳ್ತಾ ಇಲ್ಲ. ಮತ್ತು ಸುಬ್ಬಾರೆಡ್ಡಿ ಅವರು ಒಳ್ಳೆಯವರು ಅಂತಾರೆ. ಸುಬ್ಬಾರೆಡ್ಡಿ ಅವರಿಗೆ ಅಧಿಕಾರ ದಾಹ ಇಲ್ಲ ಅಂತ ಇನ್ನೊಬ್ಬರು ಹೇಳ್ತಾರೆ. ಸುಬ್ಬಾರೆಡ್ಡಿ ಅವರಿಗೆ ಅಧಿಕಾರ ದಾಹ ಇಲ್ಲ ಅಂದಾಗ DCC ಬ್ಯಾಂಕ್ ಬೇರೆ ಕಾರ್ಯಕರ್ತರಿಗೆ ಯಾರಾದರೂ ಕೊಡ್ಬೋದಾಗಿತ್ತಲ್ಲ, ಅದಕ್ಕೆ ಸುಬ್ಬಾರೆಡ್ಡಿ ಅವರು ಇದು ಮಾಡಬೇಕು. ಅದರಿಂದ ಸುಬ್ಬಾರೆಡ್ಡಿ ಅವರಿಗೆ ಅಧಿಕಾರ ದಾಹ ಜಾಸ್ತಿ ಇದೆ. ಮತ್ತು ಇವಾಗ 1300 ಎಕರೆ ಜಮೀನು ಮಾಡೋರು ಬಾಗೇಪಲ್ಲಿ, ಇಲ್ಲ ಬಿನಾಮಿಗಳ ಹೆಸರಲ್ಲಿ, ಅವ್ರ ಹೆಸರಲ್ಲಿ 1300 ಎಕರೆ ಜಮೀನು ಮಾಡೋರು. ಇದಕ್ಕೆ ಮುಂಚೆ ಫಸ್ಟ್ ಬಾಗೇಪಲ್ಲಿ ನಾರಾಯಣ ರೆಡ್ಡಿ ಅವರು ಆಗಿದ್ದರು MLA, ಮತ್ತು ರೇಣುಕಾ ರಾಜೇಂದ್ರ ಅವರಾಗಿದ್ದರು, ಮುನಿರಾಜ್ ಅವರಾಗಿದ್ದರು, ಅಫ್ಸಾನ್ ರೆಡ್ಡಿ ಅವರಾಗಿದ್ದರು, GV ಶ್ರೀರಾಮ್ ರೆಡ್ಡಿ ಅವರಾಗಿದ್ದರು, ಸಂಪಂಗಿ ಅವರಾಗಿದ್ದರು. ಯಾರೂ ಈ ಥರ ಆಸ್ತಿಗಳು ಮಾಡಿಲ್ಲ. ಬೆಸ್ಟ್ ಶಾಸಕ ಅಂದರೆ ಇವತ್ತು ಸುಬ್ಬಾರೆಡ್ಡಿ. ಬಾಗೇಪಲ್ಲಿ ತಾಲೂಕಲ್ಲಿ ಬೆಸ್ಟ್ ಶಾಸಕ ಅಂದರೆ ಸುಬ್ಬಾರೆಡ್ಡಿ. ಇನ್ನೊಂದೇನೆಂದರೆ ಮದುವೆಗಳು ಮಾಡ್ತಾರೆ. ಬೆಂಗಳೂರಲ್ಲಿ ಮಾರ್ತಲ್ಲಿ, ಕುಂದಲಲ್ಲಿ, ಚಿನ್ನಪ್ಪನಲ್ಲಿ, ಕಾಡುಬೀಸಿನಲ್ಲಿ ಮತ್ತು ಮುನೇಕುದಲ್ಲಿ ಅಲ್ಲಿ ನಾವು ಒಂದು 10-15 ಹಳ್ಳಿಗಳಲ್ಲಿ ಸೆಕೆಂಡ್ಸ್ ಎಣ್ಣೆ ಕುಡಿದು 600 ಜನ ಸತ್ತಿದ್ದಾರೆ. 600 ಜನ. ಈಗ ಸೆಕೆಂಡ್ಸ್ ಈಗ ಬರ್ತಾ ಇಲ್ಲ, ಮೊದಲು ಸೆಕೆಂಡ್ಸ್ ಕುಡಿದು. ಅದರಿಂದ ಅವರ ದೇವರು ಎಲ್ಲಿದ್ದಾರೆ, ಒಂದು
ಇವ್ರು ಸತ್ತರೆ ನೀವು 10 ಮದುವೆ ಮಾಡಬೇಕು ಅಂತ. ಅದಕ್ಕೆ ಅವ್ರು ಮದುವೆಗಳು ಮಾಡಿದ್ದಾರೆ ಹೊರತು ಅವ್ರ ಸ್ವಾರ್ಥಕ್ಕೆ ಮಾಡಿದ್ದಾರೆ ಹೊರತು ಇನ್ನೊಂದೇನಿಲ್ಲ. ಇನ್ನು ಎರಡನೇದು ಏನಪ್ಪ ಅಂದರೆ ಬಾಗೇಪಲ್ಲಿಯಲ್ಲಿ ಈಗ ಅಭಿವೃದ್ಧಿನೂ ಇಲ್ಲ. ಇದು 13 ವರ್ಷ ಶಾಸಕರಾಗಿ ಇಲ್ಲ ಅಭಿವೃದ್ಧಿ ಭಾರಿ ಕುಸಿತವಾಗಿದೆ. ಮತ್ತು ಏನು ಅಭಿವೃದ್ಧಿ ಅಂದರೆ ಅವರು ಭ್ರಷ್ಟಾಚಾರ ಹೆಂಗೆ ಮಾಡಬೇಕು, ಜಮೀನು ಹೆಂಗೆ ಮಾಡಬೇಕು, ಅದು ಬಿಟ್ಟರೆ ಜನರಿಗೆ ಸಹಾಯ ಮಾಡಬೇಕು ಅನ್ನೋದು ಅವ್ರಿಗಿಲ್ಲ. ಜಿ.ವಿ. ಶ್ರೀರಾಮರೆಡ್ಡಿ ಅವರಾಗ್ಬೋದು, ಸಂಪಂಗಿ ಅವರಾಗ್ಬೋದು, ಎಲ್ಲ ಅವರು ನಾನು ಮೊದಲು ಯಾರಂತೂ ನಾನು ನೋಡಿರಲಿಲ್ಲ ಅಭಿವೃದ್ಧಿ ಅಂದಿದ್ದೆ. ಇವರು ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ. ಇವರ ಅಭಿವೃದ್ಧಿ ಏನಂದರೆ ಬಾರ್ಗಳು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬಾಗೇಪಲ್ಲಿ ಏನಕ್ಕೆ ಫೇಮಸ್ ಅಂತ ಅಂದರೆ ಬಾರ್ ಫೇಮಸ್. ದಾವಣಗೆರೆ ಬೆಣ್ಣೆ ದೋಸೆ ಅಂತಾರೆ, ಚಿಂತಾಮಣಿ ಕಲ್ಲೆ ಬೀಜ ಅಂತಾರೆ, ಬಾಗೇಪಲ್ಲಿ ಅಂದರೆ ಬಾರ್ ಫೇಮಸ್ ಅಂತ ನನಗೆ ಬೆಂಗಳೂರಲ್ಲೆಲ್ಲ ಏನಪ್ಪ ನೀವು ಬಾಗೇಪಲ್ಲಿಯಲ್ಲಿ ಫುಲ್ ಬಾರ್ಗಳು ಅಂತ ಹೇಳ್ತಾರೆ. ಇನ್ನೊಬ್ಬರು ಒಬ್ಬ ತಾತಪ್ಪ ಸಿಕ್ಕಿದ್ದ, ಏನು ಕಾರಲ್ಲಿ ಬಂದು ಲಗ್ಮದೇಪಲ್ಲಿ ಕ್ರಾಸ್ ಎಲ್ಲ ಹಸ್ಕೊಂಡು ಬಂದಿದ್ದೆ. ಬಾಗೇಪಲ್ಲಿ ಹೆಂಗಿದೆ ಅಭಿವೃದ್ಧಿ ಅಂತ ಕೇಳಿದ್ರೆ ಆವಾಗ ಸುಬ್ಬಾರೆಡ್ಡಿ ಶಾಸಕ. ಆವಾಗ ಕೇಳಿದ್ರೆ ಏನಪ್ಪ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಗಡ್ಡಿ ದೇವಸ್ಥಾನ ಪಕ್ಕದಲ್ಲಿ ಆ ಕಡೆ ಒಂದು ಬಾರ್ ಈ ಕಡೆ ಒಂದು ಬಾರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಥರ ನಮ್ಮ ಬಾಗೇಪಲ್ಲಿಯಲ್ಲಿ ಶಾಸಕ ಮಾಡಿರ್ತಕ್ಕಂಥ ಅಭಿವೃದ್ಧಿ. ಎರಡನೇದು ಬಂದು ಕೈಗಾರಿಕಾ ವಲಯದಲ್ಲಿ ಅಲ್ಲಿ ರೈತರನ್ನು ಬೆದರಿಸಿ ಶಿವಾರೆಡ್ಡಿ ಅಂತ ಎಕ್ಸಾಂಪಲ್ ಬೆದರಿಸಿ ಎಲ್ಲೇ ಕ್ವಶನ್ ಹಾಕಿ ನಮ್ಮ ಆರ್ ಅಶೋಕ್ ಅವರು ಮಿನಿಸ್ಟರ್ ಆಗಿದ್ದರು, ಕಂದಾಯ ಸಚಿವರಾಗಿದ್ದಾಗ ಸುಬ್ಬಾರೆಡ್ಡಿ ಅವರು ಅವತ್ತು ಹೇಳಿದರು ಭೂ ಕಬಲಿಕೆ ಅನ್ನೋದು ಗೊತ್ತಿಲ್ಲ ಅವರು. ಭೂ ಕಂಬಲಿಕೆ ಮಾಡಿ ಶಿವಾರೆಡ್ಡಿ ಅವರು ಎಲ್ಲೇ ಕ್ವಶನ್ ಹಾಕಿ ಇದು ಮಾಡಿ ಅದು ಅವ್ರ ಮೇಲೆ ಒಂದು ದೊಡ್ಡದಾಗಿ ಇದು ಮಾಡಿದ್ಮೇಲೆ ಈಗ ಶಿವಾರೆಡ್ಡಿ ಜಮೀನು ಮತ್ತು ಇವರು ತಗೊಂಡಿದ್ದಾರೆ. ಅದು ಈಗ ಕೈಗಾರಿಕೆ ಕೊಟ್ಟಿದ್ದಾರೆ. 70 ಲಕ್ಷ 80 ಲಕ್ಷ ಫಿಕ್ಸ್ ಮಾಡಿದ್ರೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಯಾಕೆ ರಿಲೀಸ್ ಆಗ್ತಾ ಇಲ್ಲ ಅಂದರೆ ಇವತ್ತು ಫಸ್ಟ್ ಇವ್ರ ಜಾಗ ಎಲ್ಲ ರಿಲೀಸ್ ಮಾಡಿಸ್ಕೊಂಡು ಮತ್ತೆ ರೈತರಿಗೆ ಕೊಡೋಣ ಸ್ಟೆಪ್ ಬೈ ಸ್ಟೆಪ್ ಅಂತ ಇದ್ದಾರೆ. ಅದರಿಂದ ಸುಬ್ಬಾರೆಡ್ಡಿ ಅವ್ರಿಗೆ ದೇವರ ಶಿಕ್ಷೆ ಕೊಟ್ಟರು. ಈಗ ಜನರ ಕೈಯಲ್ಲಿ ಆಗಿಲ್ಲ ಅಂತ ಅಂದ್ಬಿಟ್ಟು ದೇವರ ಶಿಕ್ಷೆ ಕೊಟ್ಟರು. ಜನರ ಕೈಯಲ್ಲಿ ಇತ್ತು. ಏನು ಮಾಡಿದ್ರಂದರೆ ಅವರು 2013ರಲ್ಲಿ ಜನರ ಪ್ರೀತಿ ವಿಶ್ವಾಸ ತಗೊಂಡು ಗೆದ್ದರು, ಅಷ್ಟು ಬಿಟ್ಟರೆ. ಮತ್ತು 2018ರಲ್ಲೂ ಅಡ್ಡದಾರಿಯಲ್ಲೇ ಗೆದ್ದಿರೋದು, 2023ರಲ್ಲಿ ಅಡ್ಡದಾರಿಯಲ್ಲೇ ಗೆದ್ದಿರೋದು. ಯಾವತ್ತೂ ಜನರ ಪ್ರೀತಿ 2 ಸಲನೂ ಜನರ ಪ್ರೀತಿ ತಗೊಂಡಿಲ್ಲ. ಅವರು ದುಡ್ಡು ಕೊಟ್ಟು, ಎಣ್ಣೆ ಕೊಟ್ಟು, ಸೀರೆ ಕೊಟ್ಟು ಅಡ್ಡದಾರಿಯಲ್ಲಿ ಗೆದ್ದಿದ್ದಾರೆ. ಸೊ ಈಗ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೀರಾ, ಗೌರ್ಮೆಂಟ್ ದುಡ್ಡು ತಿಂದು ತೇಲಾಡಿದ್ದಾರೆ. ಗೌರ್ಮೆಂಟ್ಗೆ ತಪ್ಪು ಮಾಡಬಾರ್ದು. ಗೌರ್ಮೆಂಟ್ ಅಂದರೆ ನಮ್ಮ ಸರ್ಕಾರ ದುಡ್ಡು ತಿಂದಿದ್ದಾರೆ, ಕಾಂಟ್ರಾಕ್ಟ್ ದುಡ್ಡು ತಿಂದಿದ್ದಾರೆ, ಮತ್ತು ಆಸ್ತಿ ಮುಚ್ಚಿದ್ದಾರೆ. ಸ್ವಲ್ಪ ತಪ್ಪು ಅಂತಾರೆ, ಸ್ವಲ್ಪ ಅಲ್ಲದು ಭಾರಿ ದೊಡ್ಡ ತಪ್ಪು ಅಂದರೆ ಸ್ವಲ್ಪ ಅನ್ನೋದು ತಪ್ಪೆ, ದೊಡ್ಡದಾದ್ರೂ ತಪ್ಪೆ. ಬಟ್ ದೊಡ್ಡ ತಪ್ಪುನೇ ಮಾಡಿರೋದು. ಡಾಕ್ಟರ್ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿಗೆ ನೆಕ್ಸ್ಟ್ ಶಾಸಕರಾಗುವ ಅವಶ್ಯಕತೆಯೇ ಇಲ್ಲ. ಅವ್ರ ಮನೆಯವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಗೌರವ ಇದೆ ಅಂತಂದರೆ ಗೌರವ ಇಲ್ಲ. ಅವ್ರಿಗೆ ಏನಾದರೂ ಗೌರವ ತಗೊಂಡು ಅವ್ರ ಮನೆಯವ್ರಿಗೆ ಕೊಡ್ತೀರಾ, ಯಾರಿಗಾದ್ರೂ ಕಾರ್ಯಕರ್ತರು ಕೊಟ್ಟಿರಲ್ಲ. ಉಪಚುನಾವಣೆ ಬಂದರೆ ಸುಮ್ಮನೆ ಗೌರ್ಮೆಂಟ್ ಖರ್ಚಾಗುತ್ತೆ. ಹಿಂದ್ಗಡೆ ಸೋತಿದ್ದರಲ್ಲ ಮುನಿರಾಜ್ ಅವರು 62,000 ಓಟ್ ತಗೊಂಡವ್ರೆ, ಅವ್ರಿಗೆ ಅನೌನ್ಸ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ.